ಸೊ ಟ್ರೇಡ್ ಅಪ್ಡೇಟ್ ಏನಾಗಿದೆ ನೋಡೋಣ. ನಿನ್ನೆ ಸೆನ್ಸೆಕ್ಸಲ್ಲಿ RSI 40 ಹತ್ರ ಇದೆ. ಸೊ ಫಾಲಿಂಗ್ ತುಂಬಾ ಕಡಿಮೆ ಆಗೋದು, ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ ಅಂತ ಹೇಳಿ ನಾನೇನು ಮಾಡಿದ್ದೆ, ಪುಟ್ಟ ಹತ್ರ ಇಲ್ಲಿ ಹತ್ರನೇ ಪುಟ್ಟ ಸೆಲ್ ಮಾಡಿದ್ದೆ. ಕಾಲಲ್ಲಿ 85,000 ಇಲ್ಲ ಹತ್ರ ಸೆಲ್ ಮಾಡಿದ್ನಲ್ಲ. ಸೊ ಮಾರ್ನಿಂಗ್ ಓಪನ್ ಆಗ್ತಿದ್ದಂಗೆ ನನಗೆ ಒಳ್ಳೆ ಪ್ರಾಫಿಟ್ ಸಿಕ್ತು. ನೋಡಿ ಇಲ್ಲಿ ಮಾರ್ನಿಂಗ್ಗೆ ಆಲ್ಮೋಸ್ಟ್ ನಾನು 1000 ರೂಪೀಸ್ ಪ್ರಾಫಿಟಲ್ಲಿದ್ದೆ. 85,600 ಇಲ್ಲೊಂದು 500 ರೂಪೀಸ್ ಪ್ರಾಫಿಟ್ ಬಂತು ಕಾಲ್ ಸೈಡ್ ಕೂಡ. ಪುಟ್ ಸೈಡಲ್ಲಿ 83,000 ಇಲ್ಲಿ ನೋಡಿ, ಇದು 1,100 ಚೇಂಜಲ್ಲಿದೆ. 1,900 ಪ್ರಾಫಿಟು, ಇಲ್ಲೊಂದು 400 ಲಾಸ್ ಅಂತ ಅಂದರೆ ಅರೌಂಡ್ 1,200 1,300 ಸಮಥಿಂಗ್ ಪ್ರಾಫಿಟಲ್ಲಿ ಬಂದಿತ್ತು ನನಗೆ, ಪ್ರಾಫಿಟಲ್ಲಿದ್ದೆ. ಸೊ ನೆಟ್ ಪ್ರಾಫಿಟ್ ನೋಡಿದ್ರೆ 1,500 1,800 ನಾನು ಆಲ್ರೆಡಿ ಪ್ರಾಫಿಟಲ್ಲಿದ್ದೆ, ಏನು ತೊಂದರೆ ಇಲ್ಲ. ಮಧ್ಯದಲ್ಲಿ ನನಗೆ ತುಂಬ ಅಡಾಪ್ಟಿವ್ ಟ್ರೇಡಿಂಗ್ ಥರ ಇಲ್ಲಿ ನೋಡಿ ಮೇಲೆ ಜಂಪ್ ಹೊಡಿತಿದ್ದಂಗೆ ಇಲ್ಲಿ ನನಗೆ ಪ್ರಾಫಿಟ್ ಪುಟ್ ಸೈಡ್ ತುಂಬಾ ಬಿಗ್ ಪ್ರಾಫಿಟ್ ಸಿಕ್ತು. ಸೊ ಇದರಲ್ಲಿ ಇಮಿಡಿಯೇಟಾಗಿ ಎಕ್ಸಿಟ್ ಆದೆ. ಇಲ್ಲಿ ಕಂಪ್ಲೀಟಾಗಿ ಮೇಲ್ಗಡೆ ಯಾವಾಗ ಇದ್ದೋಯ್ತು. ಸೊ ಇಲ್ಲಿ RSI ನೋಡಿ, ಇಲ್ಲಿ 60 ಚೇಂಜ್ ಇದೆ, ಬಟ್ ಅದು 65 66 ಹತ್ರ ಹೋಗಿತ್ತು. ನಾನು ಅಲ್ಲಿವರೆಗೂ ವೆಯ್ಟ್ ಮಾಡಿದ್ದು. ಇಲ್ಲಿ ಕಾಲ್ ಸೈಡನ್ನು ನಾನು ಇಲ್ಲಿ ಎಕ್ಸಿಟ್ ಆದೆ ಟಕ್ ಅಂತ. ಸೊ ಕಾಲ್ ಸೈಡಲ್ಲಿ ಕೂಡ ಮ್ಯಾಕ್ಸಿಮಮ್ ಪ್ರೀಮಿಯಮ್ ಏನು ಶಿಂಕ್ ಆಗಿತ್ತು ಆ ಪಾಯಿಂಟಲ್ಲೇ ಎಕ್ಸಿಟ್ ಆದೆ. ಹಾಗೆಯೇ ಮತ್ತೆ ಇಲ್ಲೊಂದು ಬಿಗ್ ಫಾಲ್ ಆಯಿತು. ಬಿಗ್ ಫಾಲ್ ಆಗ್ತಿದ್ದಂಗೆ ಇಲ್ಲೇ ಒಂದು ಪುಟ್ಟನ್ನು ನಾನು ಇದು ಮಾಡಿಕೊಂಡೆ, ಪುಟ್ಟನ್ನ ಮತ್ತೆ ಸೆಲ್ ಮಾಡಿದೆ. ಇಲ್ಲಿ ಹತ್ರದಲ್ಲಿ ಇದಂತ ಏನು ನಿಯರ್ ಬೈ ಪುಟ್ಟಿತ್ತು, ಆ ಪುಟ್ಟನ್ನ ಮತ್ತೆ ಶಾರ್ಟ್ ಸೆಲ್ ಮಾಡಿದೆ, ಮತ್ತೆ ಮೇಲೋಯ್ತು. ಮೇಲೆ ಹೋಗ್ತಿದ್ದಂಗೆ ಮತ್ತೆ ಕಾಲ್ನ ಸೆಲ್ ಮಾಡಿದೆ, ಕಾಲಲ್ಲಿ ಮತ್ತೆ ಶಾರ್ಟ್ ಫಾಲ್ ಆಯಿತು. ಪುಟ್ ಇಲ್ಲೊಂದು ಹತ್ರ ಜಸ್ಟ್ ಮೇಲಿಗೆ ಫಾಲ್ ಆದಾಗ ಪುಟ್ಟನ್ನ ಸೆಲ್ ಮಾಡ್ತಿದ್ದೆ, ಮೇಲ್ಗೆ ಹೋದಾಗ ಕಾಲ್ನ ಸೆಲ್ ಮಾಡ್ತಿದ್ದೆ. ಆ ಥರ ಮಾಡಿ ಆಲ್ಮೋಸ್ಟ್ ನಾನಿವತ್ತು 2,200 ಪ್ರಾಫಿಟಲ್ಲಿ ಎಕ್ಸಿಟ್ ಬುಕ್ ಮಾಡಿದ್ದೀನಿ. ಸೊ ನಿನ್ನೆ ಏನು ಅಂದ್ಕೊಂಡಿದ್ದೆ 2,900 ಥರ್ಸ್ಡೇಗೆ ಬರುತ್ತೆ ಅಂತ ಪ್ಲ್ಯಾನ್ ಮಾಡಿದ್ದು. ಅದು 4 ಪೊಸಿಷನ್ ಏನು ತೊಗೊಂಡಿದ್ನಲ್ಲ ಅದರಿಂದ. ಸೊ ಇವಾಗ ನೋಡಿದ್ರೆ ನನಗೆ ಆಲ್ಮೋಸ್ಟ್ 2,200 ಇವತ್ತೇ ಬಂದಿದೆ. ಸೊ ತುಂಬ ಖುಷಿ ಆಗ್ತಿದೆ. ನಾಳೆಗೆ ನೋಡಿ, ಇವತ್ತನ್ನು ಅದಾದಮೇಲೆ ಜಾಸ್ತಿ ನನಗೆ ಬೇರೆ ವರ್ಕ್ ಇದ್ದಿದ್ದರಿಂದ ನಾನು ಜಾಸ್ತಿ ಟ್ರೇಡ್ ಮಾಡೋಕ್ಕೆ ಹೋಗಲಿಲ್ಲ. 2,200 ಹೇಗಿರೋ ನೋಡಿದ್ದೆ. ಇನ್ನು ಮಾರ್ಕೆಟ್ ಆ ಕಡೆ ಈ ಕಡೆ ಏನೇ ಆದರೂ ಕೂಡ ನನಗೆ 2,000ಗಿಂತ ಕಡಿಮೆ ಬಂದುಬಿಟ್ರೆ ಸಂಬಳ ಬೇಜಾರಾಗುತ್ತೆ ಅಂತ ಹೇಳಿ ನಾನೇನು ಮಾಡಿದೆ, ಅದಕ್ಕೆ ಏನು ಜಾಸ್ತಿ ನಾನು ಟ್ರೇಡ್ ಮಾಡಲಿಲ್ಲ, ಎಕ್ಸಿಟ್ ಆದೆ. ಮತ್ತು ಇಲ್ಲಿ ಲಾಸ್ಟ್ 3:15 ಅಷ್ಟೊತ್ತಿಗೆ ಸೊ RSI ನೋಡಿದೆ. RSI 46 ಹತ್ರ ಇದೆ. ಅರೌಂಡ್ ನಾನು ನೋಡಿದಾಗ ಒಂದು 50 ರೇಂಜಲ್ಲಿತ್ತು. ಸೊ ಮೇಲೆ ಹೋಗುತ್ತೆ ಅಂತಲೂ ಗೊತ್ತಿಲ್ಲ, ಕೆಳಗಡೆ ಹೋಗುತ್ತೆ ಅಂತಲೂ ಗೊತ್ತಿಲ್ಲ. ನಾನೇನು ಮಾಡಿದೆ, ಒಂದು ಪುಟ್ಟ ಸೈಡಲ್ಲಿರೋದನ್ನು ಕಾಲ್ನ ಸೆಲ್ ಮಾಡಿಬಿಟ್ಟಿನಿ. ನೋಡಿ ಇಲ್ಲಿ ಕ್ಲೋಸ್ ಆಗಿರೋದು ಇಲ್ಲಿಗೆ 84,200 ಕ್ಲೋಸ್ ಆಗಿದೆ. ನಾನು ಸೆಲ್ ಮಾಡಿರೋದು ಯಾವುದು 83,800 ಇಲ್ಲಿದೆ ನೋಡಿ. ಮಾರ್ಕೆಟ್ ಇಲ್ಲಿದೆ. ನಾನು 83,800 ಅಂತ ಅಂದರೆ ಇಲ್ಲಿಗೆ ಬಿಡಲ್ಲ ಅಂತ ನಾನು ಬೆಟ್ ಮಾಡಿರೋದು. ನಾಳೆಗೆ 800 ಇಲ್ಲಿದೆ. ಸೊ ಮಾರ್ಕೆಟ್ ನಾಳೆ ಒಂದಿನ ಏನಾದರೂ ಇಲ್ಲಿ ಈ ರೇಂಜಲ್ಲಿ ಬಿಡಲಿಲ್ಲ ಅಂತಂದರೆ ನನಗೆ ಆಲ್ಮೋಸ್ಟ್ ನಾಳೆಗೆ ಒಂದು 1,200 ರೂಪೀಸ್ ಪ್ರಾಫಿಟ್ ಬರುತ್ತೆ ಇದರಿಂದ, ಈ ಪ್ರೀಮಿಯಮ್ ಇದೆ. ಸೊ 62 - 8 ಇದೆಯಲ್ಲ. ಸೊ ನೆಟ್ ಅಮೌಂಟ್ ಒಂದು 50 55 53 ರೇಂಜಿಗೆ ಬರುತ್ತೆ. ಅದೇ ನನ್ನ ಪ್ರಾಫಿಟ್ ನಾಳೆಗೆ. ಸೊ ನಾಳಿನ ಪ್ರಾಫಿಟ್ ಪೊಟೆನ್ಷಿಯಲ್ 1,200 ಇದೆ. ನಾಳೆ ಎಷ್ಟು ಬುಕ್ ಮಾಡ್ತೀನಿ, ಆ್ಯಕ್ಚುಯಲ್ ಪ್ರಾಫಿಟ್ ಎಷ್ಟು ಬುಕ್ ಆಗುತ್ತೆ ನೋಡೋಣ. ಸೊ ಬಟ್ ನಿನ್ನೆ ಪ್ರಕಾರ 2,900 ಅಂದ್ಕೊಂಡಿದೆ. 2,200 ಆಲ್ಮೋಸ್ಟ್ 300 ಆಯಿತು. 2,300 ಆಲ್ಮೋಸ್ಟ್ ಬುಕ್ ಆಗಿದೆ. ಇನ್ನೊಂದು 600 ಬದಲು ನಾಳೆ ಜಾಸ್ತಿನೇ ಬರುತ್ತೆ. ಸೊ ಸಾಕಿಷ್ಟು ಬಂದರೆ ನೋಡೋಣ, ಇಷ್ಟು ಖುಷಿ ಆಗ್ತಿದೆ. ಫೈನ್, ಇಷ್ಟೇ. ಥ್ಯಾಂಕ್ ಯು.